ಮಿಂಚಿಂಗ್ ಮೀನಾಕ್ಷಿ ಆಗ್ಲಿ ನಿಮ್ಮ ಎಲ್ಲ ಹೇಳಿ ಮತ್ತೆ ಯಾವ ಲೋಪರ್ ನನ್ ಮಗನೇ ಈ ತರ ಮಾತಾಡ್ತಿದೀಯಾ? ಅಲ್ಲಕ್ಕ ನಮ್ಗೆ ಏನೋ ನೋಡಿ ಮದುವೆ ಕಾರ್ಯ ದುಡ್ಡು ಕಾಸು ಏನೋ ನಾವು ಅಲ್ಕೊಂಡ್ ಮಾತಾಡ್ತಿರೋದು, ಕೇಸ್ ಹಾಕ್ಬಿಡ್ತೀನಿ. ಕೇಸನ ಹಾಕು ನಿಮ್ಮ ಹೋಗು ನನಗೆ ಅದೇ ನನಗೆ ತಲೆಗತ್ತಿರ. ಹಲೋ ಯಾರ ಬೇರೆಯವ್ರು ಮಾತಾಡು. ಬೆದೆತ್ತಿರ ಯಾರವ ಏನಾಯ್ತವ? ನಮಸ್ಕಾರ. ಯಾಕೆ ಆಕ್ಸಿಡೆಂಟ್ ಆತ? ಅಣ್ಣ ನಮಸ್ಕಾರ, ನರಸಿಂಹರಾಜ್ ಅವರ? ಬಿ ಎನ್ ನರಸಿಂಹರಾಜು ನರಸಿಯಪ್ಪ. ನಮಸ್ಕಾರ ಅಣ್ಣ. ನಮಸ್ಕಾರ ಸ್ವಾಮಿ. ಯಾರು ಹೇಳಿ ನೀವು? ನಾನು ಹಾ ಏನದು ಅಲ್ಕಮತ್ ಬಂದಿದ್ ಯಾರ್ರಿ ಅದು? ಯಾರವ ಅಂದ್ರೆ ಇದೇನಕ್ಕ ಹಿಂಗಂತ ಯಾರವ ಅಂದ್ರು ಮೇಡಮ್ ನೀವ್ ಯಾರು ಅಂತ ಕೇಳ್ದು ಮೇಡಮ್. ಸಾರಿ ಸರ್, ಸಾರಿ. ನನ್ನ ಹೆಸರು ಮೀನಾಕ್ಷಿ ಅಂತ. ಮೀನಾಕ್ಷಿ ಹೆಂಗೆ ಮೇಡಮ್ ಅವ್ರೆ ಪರಿಚಯ ನೀವು? ಇಲ್ಲ ಒಂದ್ ನಿಮಿಷ, ಅವ್ರು ನರಸಿಂಹರಾಜ್ ಅವ್ರಿಗೆ ನೀವೇನ ನರಸಿಂಹರಾಜು? ಇವ್ರು ನಾವು ಕಣಕ್ಕ ನಾವು ಕೊಡಿ ಸರ್, ಪ್ಲೀಸ್ ಸರ್, ಪ್ಲೀಸ್. ಕೊಟ್ಟವ್ರ ಸ್ವಾಮಿ, ಕೊಟ್ಟವ್ರಕ್ಕ. ಸರ್ ನಮಸ್ತೆ. ಹಾ ನಮಸ್ತೆ ಸರ್. ನಲ್ಲ ನೋಡಿ ಇವಾಗ ಫಸ್ಟ್ ಹೇಳ್ತೀನಿ, ಫಸ್ಟ್ ಹೇಳ್ತೀನಿ ಅಕ್ಕ. ಈ ಗಂಡ ಸತ್ತೋಗ್ಯವ್ರು ಪಟ್ಟ ಸತ್ತೋಗ್ರಿ ಅಂದ್ರೆ ನನಗೆ ಸರ್ವಾಗಲ್ಲ. ಏನ್ ಕಷ್ಟ ಕರೆಕ್ಟ್ ಆಗಿ ಹೇಳಿ ನನಗೆ. ಖಂಡಿತ ಕೈ ಮುಗ್ದು ಹೇಳ್ತೀನಿ ಅಕ್ಕ ನಾನು. ಗಿವ್ ರೆಸ್ಪೆಕ್ಟ್ ಟು ಟೇಕ್ ರೆಸ್ಪೆಕ್ಟ್, ಮೈಂಡ್ ಇಟ್. ಗೊತ್ತಾಯ್ತಾ? ಒಬ್ರು ಗೊತ್ತಾಗಲ್ಲಕ್ಕ, ಒಬ್ರು ಒಂದ್ಸರಿ ನಮಸ್ಕಾರ ಅಂದಾಗ ನಮಸ್ಕಾರ ಅನ್ನೋದ್ ಕಲ್ತ್ಕೊ ಫಸ್ಟ್. ನಮಸ್ಕಾರ ಅಕ್ಕ. ಮತ್ತೆ ಏನ್ ಗೊತ್ತಾ ಸರ್, ಹೇಳಿ ಸರ್ ಹೇಳಿ. ನೀವು ಮಾಡ್ತಿರಲ್ಲ ರೆಕಾರ್ಡಿಂಗು, ಮಾತಾಡ್ತಿರಲ್ಲ, ಓ ಅದು 100% ಸತ್ಯ ನೀವು ಮಾತಾಡೋದು. ಹೌದಕ್ಕ. ಅದ್ರಿಂದ ಎಷ್ಟೋ ಜನಕ್ಕೆ ಮನಸ್ಸಿಗೆ ಉಲ್ಲಾಸ ಆಗಿದೆ, ಎಲ್ಲ ಆಗಿದೆ. ಓ ನೀವು ತುಂಬಾ ಚೆನ್ನಾಗಿ ಮಾತಾಡ್ತೀರಾ ಸರ್, ಅದಕ್ಕೆ ನಿಮ್ ಜೊತೆ ಮಾತಾಡ್ಬೇಕು. ಓ ನಿಮ್ ನಂಬರ್ ಎಲ್ಲ ಇದ್ರಾಗಿತ್ತಲ್ಲ. ಯಾವ ಊರಕ್ಕ ನಿಮ್ದು? ನಮ್ದು ಹಾವೇರಿ ಸರ್. ಹಾವೇರಿ ನಿನ್ನಪ್ಪರ್ದಾನ? ಹಾ 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 ಹೇಳಕ್ಕ. ಹಾವೇರಿ ಅಂತ. ಏನ ಹೇಳಿ ಒಟ್ನಾಗೆ ಈ ಗಂಡ ಇಲ್ಲ ಅಂತ ಮಾತ್ರ ಹೇಳ್ಬೇಡಿ. ನಮಗ್ ಗಂಡನೂ ಅವ್ರೆ, ಮಕ್ಳು ಅವ್ರೆ, ಎಲ್ಲಾರು ಅವ್ರೆ. ಹೇಳ್ತೀವಿ ಮಾತಾಡ್ತಿದ್ದೀರಾ? ಹೇಳಿ. ನೀವೇನ್ರಿ ನಿಮ್ಮನ್ನ ಮಡಿ ಕಡೆಗ್ ಬಂದಿದ್ದೀನ? ಅಲ್ಲಲ್ಲ ಸೋ ಪಾಪ ತಪ್ಪಕ್ಕ. ನಾವು ನಮ್ಗ ಅಕ್ಕ ತಂಗಿ ಸಮಾನ. ದೇವ್ರು ಒಳ್ಳೇದ್ ಮಾಡಿ ಇನ್ನ 100 ವರ್ಷ ಇರ್ಲಿ ನೀವು. ನಮ್ ಯಜಮಾನ್ರು ಬದುಕವ್ರೆ ಎಲ್ಲ ಅವ್ರೆ. ನಾವೇನಂತಂದ್ರೆ ರೆಕಾರ್ಡಿಂಗ್ ಅಲ್ಲಿ ಮಾತಾಡ್ತಿರಲ್ಲ, ಅದಕ್ಕೆ ಮನ್ಸಿಗೆ ನೆಮ್ಮದಿಯಾಗಿ ನಾವು ನಿಮ್ ಜೊತೆ ಮಾತಾಡ್ಬೇಕು ಅಂತ ಮಾಡಿದ್ವಿ ಅಷ್ಟೇ. ನಿಮಗ್ ಮದುವೆ ಆಗಿದೆ ಸರ್? ಎಲ್ಲಾರ ಬಗ್ಗೆ ಮಾತಾಡ್ತೀವಿ. ನಿಮ್ಮೊಂದು ಮದುವೆ ಆಗಿದೆ ಸರ್? ನಮ್ದು ಇದು ಇನ್ನೊಂದ್ 8 ದಿನ ಆಯ್ತಕ್ಕ. ಮಗಳು ಮದುವೆ, ಗಂಡು ಮಗಳಿಗೆ ಮದುವೆ ಮಾಡಿದ್ವಿ. ಹಳೆ ವಯಸ್ಸಾಯ್ತು ನಮ್ಗೂ. ಬೇರೆ ಹೇಳ್ತಾನೆ. ನಿಮ್ಗೆ ಮದುವೆ ಆಗಿದ್ಯಾ ಅಂತ ಕೇಳಿದ್ದ ನಾನು ಅಷ್ಟೇ. ಮದುವೆ ಆಯ್ತಕ್ಕ. ನಿಮ್ಗೆ ಜನ ಮಕ್ಳು ಸರ್? ಇಬ್ರು. ಒಂದ್ ಹೆಣ್ಣು ಒಂದ್ ಗಂಡು. ಹೌದಾ? ಸಂತೋಷವಾಗಿದ್ದೀರಾ ಸರ್ ಜೀವನದಲ್ಲಿ? ಏನು ಹಂಗಿದ್ದು ಅಕ್ಕಿ. ಇದು ನಿಮ್ ಹೆಂಗಸ್ರು ಮದುವೆ ಆಗಿದೆ ಸರ್? ಈಗ ಮಾತಾಡೋಣ. ಅದೇ ಏನು ಕಷ್ಟ ಸುಖ ಬಂದೇ ಬರ್ತಾವಕ್ಕ ಎಲ್ಲ. ನಿಮ್ ಹೆಂಗಸ್ರಿಗೆ ಮದುವೆ ಆಗಿದ್ಯಾ ಅಂದೆ. ಹೇಳಿ ಸರ್, ನಿಮ್ ಹೆಂಗಸ್ರಿಗೂ ಮದುವೆ ಆಗಿದ್ಯಾ ಅಂದೆ. ನಾನೇ ಮದುವೆ ಇರೋದು ನಮ್ಮ ಹೆಂಗಸ್ರನ್ನ. ಹೌದಲ್ವಾ? ಅವ್ರಿಗೆ ಜನ ಮಕ್ಳು ಸರ್? ಇಬ್ರು. ಇಬ್ರಿಂದ ಇಬ್ರು, ಒಂದ್ ಹೆಣ್ಣು ಒಂದ್ ಗಂಡು. ಸರ್ ನಿಮ್ಗೆ? ನಮ್ಗೆ ಒಂದ್ ಹೆಣ್ಣು ಒಂದ್ ಗಂಡು. ಒಬ್ಬ ಮಗನ್ ಮದುವೆ ಮಾಡಿದೀವಿ. ಈಗ ಮಗಳ ಮದುವೆ ಸೆಟ್ ಮಾಡಿದ್ವಿ ಅಕ್ಕ. ನಮ್ಗೆಲ್ಲ ಮದುವೆ ಕರೆಯಲ್ವಾ ಸರ್? ಏನೋ ಬನ್ನಿ ಅಕ್ಕ. ಇದು ಮದುವೆ 17, 18 ತಾರೀಕು ಮದುವೆ ಬೆಂಗಳೂರಾಗೆ MS ರಾಮಾಯದಾಗ ಅಕ್ಕ. ಬನ್ನಿ ಮಕ್ಕಳು, ಗಂಡ, ನಿಮ್ಮ ಯಜಮಾನ್ರೆಲ್ಲ ಬನ್ನಿ ಅಕ್ಕ. ಈಗ ನಿಮಗ್ ಮದುವೆ ಆಗಿದ್ರೆ ನಿಮ್ಗೆ ಇಬ್ರು ಮಕ್ಕಳು. ನಿಮ್ ಹೆಂಡತಿಗೆ ಎಷ್ಟು ಜನ ಮಕ್ಕಳು ಸರ್? ಇಬ್ರಿಂದ ಒಂದ್ ಹೆಣ್ಣು 2 ಮಕ್ಕಳು. ಹಂಗಾರೆ ನಿಮ್ಗೆ ಇಬ್ರು, ನಿಮ್ ಹೆಂಡತಿಗೆ ಇಬ್ರು? ಅಲ್ಲ ಮೇಡಮ್, ಅಲ್ಲ ಇವ್ರೆ ನನ್ಗೆ ಇಬ್ರು, ನಿಮ್ ಹೆಂಡತಿಗೆ ಇಬ್ರು. ನೀವೇ ಕನ್ಫ್ಯೂಸ್ ಮಾಡಿ. ನನಗೆ ಗಂಡ ಹೆಂಡತಿಯಿಂದ ಇಬ್ರೇ ಸರ್. ನಿಮ್ಗೆ ಜನ ಮಕ್ಕಳು ಸರ್? ಅಕ್ಕ ನಮಗೂ ಇಬ್ರೇನಾ? ಇಬ್ರು ಗಂಡ ಹೆಂಡತಿಯಿಂದ ಇಬ್ರೇ ಮಕ್ಳು ಆಗಿರೋದು ನಮ್ಗೆ. ಸರ್ ನಮ್ಮನ್ನು ಗಂಡ ಹೆಂಡತಿಯಿಂದ ಕೇಳ್ತಿಲ್ಲ, ನಿಮ್ಗೆ ಜನ ಮಕ್ಕಳು ಅಂದೆ ಅಷ್ಟೇ ನಾನು. ನನಗೂ ಗಂಡ ಹೆಂಡತಿಯಿಂದ ಇಬ್ರಿಗೂ. ಗಂಡ ಹೆಂಡತಿ ಅಲ್ಲ ಸರ್, ನಿಮ್ಗೆ ಜನ ಮಕ್ಕಳು ಸರ್? ನನ್ಗೆ ನನ್ನ ಹೆಂಡತಿಯಿಂದ ನನ್ನ ಗಂಡನಿಂದ ಇಬ್ರೇ ಮಕ್ಳು ಹುಟ್ಟಿರೋದು ನಮ್ಗೆ. ಒಂದ್ ಹೆಣ್ಣು ಒಂದ್ ಗಂಡು. ನಿಮ್ ಹೆಂಡತಿಯಿಂದ ಗಂಡನಿಂದ ನಿಮ್ಮಿಂದ ಹುಟ್ಟಿಲ್ವಾ ಹಂಗಾರೆ? ನನ್ನಿಂದನೇ ಆಗಿರೋದು 2 ಮಕ್ಕಳು. ಇದರಿಂದ ಸರ್ ನೋಡ ಸುಳೆ ಮಗ ಬೇರೆ ರೇಗಿಸ್ತಾವ. ನನಗೆ ಅಕ್ಕ ನನಗೆ ಜಾಸ್ತಿ ಇದು ಮಾಡ್ಬೇಡಿ. ನಿದ್ಗೆಟ್ಟಿದೀನಿ, ಕಾಲು ಕೈಯೆಲ್ಲ ಹೊಡ್ತಾ ಭದ್ರ ಎಲ್ಲ. ಇಬ್ರು ಮಕ್ಕಳು ನನಗೆ. ನಿಮ್ಗೆ ಇಬ್ರು ಮಕ್ಕಳು ಅಂತ ಹೇಳಿ. ನಮ್ಮ ಹೆಂಗಸಿಗೂ ಇಬ್ರು. ನಿಮ್ ಹೆಂಗಸ ಒಟ್ಟು 4 ಜನ.
ನಕಾರ ಕೆಟ್ಟ ಮಾತಾಡ್ತೀನಿ ನಾನು ನನಗೆ ಅದೇನ ಆಡ್ಬಾರ್ದು ಮತ್ತೆ ಎಲ್ಲರಿ ಕರೆಕ್ಟ್ ನೀನೇ ತಪ್ಪು ಹೇಳ್ತಾ ಇದೀಯಾ. ಒಂಚೂರು ಹೇಳಿ ಸ್ವಾಮಿ ನೀವು. ನೀವೇ ಬೇಡ ಎಲ್ಲ ಮೇಲೆ ನೀನೇ ಹೇಳು. ಈ 2 ಮಕ್ಳು ಸ್ವಾಮಿ ನಮ್ಗೆ 2 ಅಕ್ಕ. 2 ಅಕ್ಕ 2 ಮಕ್ಳು. ನಿಮ್ಮನ್ನ ಅಕ್ಕ ಅಂದಿತ್ತು 2 ಅಕ್ಕ ಅಲ್ಲ. ನಮ್ಗ ಅಕ್ಕ ಅಂದಿದ್ದ. ನೋಡಿ ಕೇಳಿ ಅಕ್ಕ ಏನ್ ಬೇಡ. ಕಾಲ್ಮಿ ಮೀನಾಕ್ಷಿ. ಆಯ್ತು ಮೀನಾಕ್ಷಿ ಅಂತ ಕಾಲ್ಮಿ ಮಿಂಚಿಂಗ್ ಮೀನಾಕ್ಷಿ. ನನ್ನ ಹೆಸರು ಮಿಂಚಿಂಗ್ ಮೀನಾಕ್ಷಿ ಅಂತ. ಕಾಲ್ಮಿ ಮಿಕ್ಸಿ ಏನು ಕಾಲ್ಮಿ ಮಿಕ್ಸಿ ಮಿಕ್ಸಿ ಮೀನಾಕ್ಷಿ. ಮಿಂಚಿಂಗ್ ಮೀನಾಕ್ಷಿ. ಹಿಂಗೈತೆ ಹೆಸರು. ಆ ಕಡೆ ಅವರಿ ಕಡೆ ಹಂಗೆ ಇಕ್ಕದ ಮೀನಾಕ್ಷಿ ಆ ಕಡೆ ಹಂಗೆ ಇಕ್ಕದ ಹೇಳಣ್ಣ. ಹೇಳಕ್ಕ. ಮಿಂಚಿಂಗ್ ಅಲ್ಲ, ಚುಚ್ಚಿಂಗ್ ಮೀನಾಕ್ಷಿ. ಎಲ್ಲ ಮಾತಾಡ ಫ್ಯಾಮಿಲಿ ಓಡ್ರು ಮಾತಾಡ್ರಿ. ಫ್ಯಾಮಿಲಿ ಓಡ್ರು ಎರಡು ಮಕ್ಳಕ್ಕ ನಿಮ್ ಇದ್ದು ನಿಮಗ್ ಮದ್ವೆ ಆಗಿದೆ, ಎಲ್ಲ ಆಗಿದೆ. ನಿಮ್ ಹೆಂಗಸರು ಮದ್ವೆ ಆಗಿದೆ. ನಿಮ್ಗೆ ಜನ ಮಕ್ಳು ಹೇಳು. ಗಂಡ ಕೇಳಕ್ ಹೋಗ್ಬೇಡ್ರಿ. ನಾವು ಇಲ್ಲಿ ಅವಳೆ ಮಗ ರೇಖೆ ಹೋದಾಗ್ಲಿಂದ ಇಲ್ಲಿ ದುಡ್ಡಿಗೆ ಬಂದಿರೋದು 3-4 ದಿನ ಮಾಡಿದ್ದ ಅಂತ ಹೇಳು. ಅವ್ರು ತಲೆ ಕೆಡಿಸ್ಬೇಡ್ರಿ ನಮ್ಗೆ. ನಿದ್ದೆ ಮಾಡಿಲ್ಲ ಸ್ವಾಮಿ ಬಂದಾನು. ಯಾರು ಫೋನ್ ಮಾಡಿ ಬೈದ್ರಿ ಈಗ. ನಿಮ್ ಬೇರೆ ಎಲ್ಲಿ ಹೇಳಕ್ಕ ನಮ್ಗೆ 2 ಮಕ್ಳು ಏನಕ್ಕ ಏನಾಗ್ಬೇಕು ನಿಮ್ಗೆ? ಮಿಂಚಿಂಗ್ ಮೀನಾಕ್ಷಿ ಆಗ್ಲಿ ನಿಮ್ಮ ಎಲ್ಲ ಹೇಳಿ. ಮತ್ತೆ ಯಾವ ಲೋಪರ್ ನನ್ ಮಗನೇ ಈ ತರ ಮಾತಾಡ್ತಿದೀಯಾ? ಅಲ್ಲಕ್ಕ ನಮ್ಗೆ ಏನೋ ನೋಡಿ ಮದುವೆ ಕಾರ್ಯ ದುಡ್ಡು ಕಾಸು ಮಾತಾಡ್ತಿರೋದು. ಕೇಸ್ ಹಾಕ್ಬಿಡ್ತೀನಿ. ಕೇಸನ ಹಾಕು ನಿಮ್ಮ ಕೇಸ್ಗೆ ಹೋಗು. ನನಗೆ ಅದೇ ನನಗೆ ತಲೆಗತ್ತೀರ. ಈಗ 2 ಮಕ್ಳಕ್ಕ ನಿಮ್ಗೆ ಎಷ್ಟು ಜನಕ್ಕ ಮಕ್ಳು? ನನ್ಗಿಬ್ರು, ನನ್ ಗಂಡಂಗಿಬ್ರು. ಹೆಂಗ ಎಷ್ಟು ಜನ? ಇಬ್ರು ಅಷ್ಟೇ. ನಮ್ದು ಹಂಗೆ ಕಣಕ್ಕ. ನಮ್ದು ಚೆನ್ನಾಗಿರ್ರಿ 100 ವರ್ಷ. ನೀವು ಬನ್ನಿ ನಮ್ದು ಹಂಗೆ ಅಕ್ಕ. ಸ್ವಾಮಿ ನಮ್ಗೆ ನನ್ ಗಂಡಂಗಿಬ್ರು ಮಕ್ಳು, ನನಗಿಬ್ರು ಮಕ್ಳು. ಊಟ ಎಷ್ಟು ಜನ? ಒಟ್ಟು ಇಬ್ರು. ನಮ್ಗೂ ಇಬ್ರು ಅಕ್ಕ. ಒಂದ್ ಹೆಣ್ಣು ಹಂಗೆ ಸೇಮ್. ನಮ್ದು 1 ಹೆಣ್ಣು 1 ಗಂಡು ಅಕ್ಕ. ಈಗ ನಿಮ್ಗೆ ಜನ ಮಕ್ಳು? ಮನೆಯವ್ರಿಗಿಬ್ರು. ಈಗ ನಿಮ್ಗೆ ಜನ ಮಕ್ಳು ಸ್ವಾಮಿ? ನಿಮ್ಮ ಕೆಲಸ ಹೊಡ್ತಾನ ನಿಮ್ಮ ಮನೆ ಮುಂದೆ ಅದೇ ನನಗೆ. ಈಗ ನಿಮ್ಗೆ ಜನ ಮಕ್ಳು? ನನಗೆ ಮಕ್ಳೇ ಆಗಿಲ್ಲ. ಅದನ್ನ ಕಟ್ಕೊಂಡು ನಿನ್ಗೇನಾಗಬೇಕಾಯ್ತು? ಬೇರೆ ವಿಚಾರ ಇದ್ರೆ ಅದು. ಮತ್ತೆ ಬೇರೆ ವಿಚಾರ ಮಾತಾಡ್ರಿ. ಹೇಳ್ರಿ ಬೇರೆ ವಿಚಾರ. ಏನಕ್ಕ ನೀವ್ ಮಾಡಿದ್ ಫೋನು? ನೋಡಿ ಸ್ವಾಮಿ, ನಾವೇನು ಇಲ್ಲ. ನಿಮ್ ವಾಯ್ಸ್ ಕೇಳು ಎಲ್ಲ ಇಷ್ಟ ಆಯ್ತು. ಮತ್ ಬಿಡಿ ಸುಮ್ಮನೆ. ಏನ್ ಗೊತ್ತಾ, ನಮ್ಗೆ ಮನೇಲಿ ನೆಮ್ಮದಿ ಇಲ್ಲ, ಏನಿಲ್ಲ ಜೀವನದಲ್ಲಿ. ಹೇಳು ಏನಕ್ಕ? ನಮ್ ಯಜಮಾನ್ರು ಸತ್ತಾಗ 3 ತಿಂಗಳಾಯ್ತು ಆಕ್ಸಿಡೆಂಟ್ ಅಲ್ಲಿ. ಅದೇ ಅಮ್ಮ, ನಾನು ಯಾವಾಗ ನಿಮ್ ಇದ್ರಾಗಕ್ ಬಂತು ಇಲ್ಲಿಗಾಲ ನಾವ್ 500ನೇ ಅಕ್ಕ ಮಾಡಿರೋದು ಗಂಡಿಲ್ದಾರ. ನನಗೆ 500ನೇ 1ನೇನು ಬರೇ ಗಂಡಿಲ್ದಾರು. ನನಗೆ ಗೊತ್ತು ಮುಂದ್ಗ ನನ್ ಮುಗ ಬೈಕೊಂಡ್ರಾಗ ಹಿಂಗ ಆಗತ್ ನನಗೆ. ನನ್ ಅಕ್ಕ ನೀನು 90-100ಕ್ಕೆ 100 ನಮ್ಮ ಮನೆದೇವ್ರು ನರ್ಸಿಸಮ್ ಮಕ್ಕೊಡ್ದಂಗೆ ಹೇಳ್ತು. ನೀನ್ ಲಾಸ್ಟ್ ಇದೇ ಮಾತಾಡೋದು ಅಂತ. ನನ್ನ ಮದುವೆ ಮಾಡ್ಕೊಂತೀರಾ? ಆಯ್ತು. ಏನ್ ಮಾಡ್ಬೇಕು ಕೇಳು. ಏನಕ್ಕ ನಿನ್ಗೆ? ಏನಕ್ಕ ನಿನ್ಗೆ? ಎಲ್ಲಿ ಊರ್ಬಾಗ್ಲಾಗಿ ಅವಳೆ ಅವ್ರಿಗೆಲ್ಲ ಹೆಲ್ಪ್ ಅಲ್ಲಪ್ಪ. ಮತ್ತೆ ನಿನ್ ಕಡೆಯಿಂದ ಬೇರೆ ತರ ಹೆಲ್ಪ್ ಬೇಕಿತ್ತು. ನೋಡ್ದ ಸುಳೆ ಮಗ ಹೋಗ್ತಿದ್ದ. ಏನ್ ಬೇಕಕ್ಕ? ನನ್ಗೇನು ಬೇಡ, ನಿಂತವಿರೋ ಸಾಮಾನು ಅಷ್ಟೇ ಸಾಕು. ನನ್ ಸಾಮಾನೇನ ಕಬ್ಬಳದ ಆಡ್ ಮಾಡ್ಕೊಂಡು ಉದ್ರಿಕೊಂಡಿದ್ದು. ಯಾಕೆ ಅಂದ್ರೆ ಇಲ್ಲ ನಾವು ಹಂಗಲ್ಲಕ್ಕ. ನಾವು ಒಂದು ಶ್ರೀರಾಮಚಂದ್ರ ಇದ್ದಂಗೆ ನಾನು. ಖಂಡಿತ 12 ಗಂಟೆ 1 ಗಂಟೆಗೆ 12 ಗಂಟೆಯಿಂದ 1 ಗಂಟೆಗೆ ಪಾಪನ ಕರ್ಕೊಂಡ್ ಬರ್ರಿ ಎಲ್ಲ. ಹಣ ಅಣ್ಣ ಇದು ಕಾರ್ಯ ಇದು ಖಂಡಿತ ಇದು ಬನ್ನಿ 12:30 1 ಗಂಟೆಗೆ. ಇದಕ್ಕೆ ಏನಕ್ಕೆ ಅಂದ್ರೆ ನಾವು ಪತ್ರಿಕೆಗೆ ಆಗ್ತಿರಲ್ಲ. ಹಣ 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 ಹಲೋ ಹಲೋ ಯಾರಿಗೆ ಹೇಳೋಣ ಬಿಡೋಣ? ಹಲೋ ಯಾರಿಗೂ ಹೇಳೋದೇ ಬೇಡ. ಅವನು ಅಮ್ಮ ಸುಮ್ಮನೆ ಸ್ವಿಚ್ ಆಫ್ ಮಾಡಿ ಮನಿಕೊಂಡ್ಬಿಡ್ತೀನಿ. ಹಲೋ ಹಣ ಹೇಳ್ರಿ ಅಕ್ಕ. ಹಣ ಅಮ್ಮ ಹಣ ಹಣ ನೀರ್ ತಗೊಂಬರ್ರಿ ಅಮ್ಮ. ಸುಸ್ತಾಗ್ಬಿಡೈತೆ ಅಮ್ಮಂಗ್. ಬರ್ರಿ ನೀರ್ ತಗೊಂಬರ್ರಿ ಅಣ್ಣ. ನಮಸ್ಕಾರ ಗೌಡ್ರೆ. ನಮಸ್ಕಾರ ಅಣ್ಣ. ಹೇಳಿ ಅಣ್ಣ. ಅಣ್ಣ ನರಸಿಂಹ ಏನ್ ಡೆಲಿವರಿನಾ? ಅಣ್ಣ ಆಯ್ತು. ಇದು ಯಾರು ಹೇಳಿ? ನರಸಿಂಹಣ್ಣ ಯಾಕೆ ಕಡೆ ಸತ್ತೋಯ್ತು ಅಂತ ನಮ್ಗೆ ಗೊತ್ತೇ ಆಗಿಲ್ಲ.
ನಮ್ಗೆ ಯಾಕಣ ಇಂಥದ್ದು ಅವ್ ಅಣ್ಣ ಬಾಬು ಎಷ್ಟು ಒಳ್ಳೇದ್ ಕೇಳಣ. ನಮ್ಮ ಅಣ್ಣ ಇದ್ದಂಗೆ ಇದ್ವಿ ನಾವು. ಏನಾಯ್ತು ಸತ್ತೋಯ್ತಣ ನರಸಿಂಹಣ್ಣ, ಏನಾಯ್ತು ಸತ್ತೋಯ್ತಣ. ನಮ್ಮ ಅಣ್ಣ ಇದ್ದಂಗಿದ್ದು ಮಗನ್ ಬೀಗ್ ಊಟ ಮಾಡೋಣ ಅಂದ್ರೆ ಬರೇ ಸಾವು ಸುತ್ತಿನೇ ಗೊತ್ತ ಹೇಳ್ತಾರಲ್ಲ ಇವ್ರು. ನಮ್ಮನ್ ನಾಳೆ ಬೀಗ್ ಊಟ ಇವೆಲ್ಲ ಫೋನ್ ಮಾಡೋಣ ಅಂತ ನಾನ್ ಮಾಡಿದ್ರೆ ಎಲ್ಲೋ ಒಂದಿಷ್ಟು 3 ಕಾಸು ಮಡಿಕೊಂಡು ಎಲ್ಲ ಖರ್ಚು ಮಾಡಿ ಹಿಂಗ್ ಹೇಳ್ತಾರಲ್ಲ ನಮ್ಮ. ನನಗೆ ಯಾಕೋ ನನಗೂ ಸತ್ತವಂಗ ಆಗ್ತೈತಿ. ನರಸಿಂಹಣ್ಣ ಏನಾಯ್ತು ನರಸಿಂಹಣ್ಣಂಗೆ? ಅಣ್ಣ ನೀವ್ ಯಾರಣ್ಣ? ನೀವ್ ದೇವ್ರಂಗ್ ಸಿಕ್ಕಿದಿರ ಯಾರಣ್ಣ ನೀವು? ಯಾರಣ್ಣ 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 ನೀವು? ನಿಮ್ ಹೆಸರೇನಣ್ಣ? ನೀವ್ ಎಲ್ಲಿರೋದಣ್ಣ? ಅಣ್ಣ ನೀವ್ ಎಲ್ಲಿದ್ದೀರಾ ಹೇಳಣ್ಣ? ನಿಂತಿದ್ದೀರಾ ಕುಂತಿದ್ದೀರಾ ಅಣ್ಣ? ಅಣ್ಣ ನೀವ್ ಏನ್ ಮಾಡ್ತಿದ್ದೀರಾ ಅಣ್ಣ? ಅಣ್ಣ ನರಸಿಂಹಣ್ಣಂಗೆ ಮದ್ವೆ ನರಸಿಂಹಣ್ಣಂಗೆ ಮಣ್ ಮಾಡಿದ್ರ ಇಲ್ಲ ಸುಟ್ರ ಅಣ್ಣ? ಅಣ್ಣ ಇಲ್ಲ ಬೆಂಕಿ ಇಕ್ಕಿದ್ರ ಅಣ್ಣ? ಇಲ್ಲ ಕರೆಂಟಿಗೆ ಕೊಟ್ಬಿಟ್ರ ಅಣ್ಣ? ಅಣ್ಣ ಈಗ ನಿಂತಿದ್ದೀರಾ ಮನ್ಗಿದ್ದೀರಾ ಅಣ್ಣ? ಅಣ್ಣ ಇವಾಗ ಏನಾಯ್ತಣ್ಣ? ಒಣ್ಣಂಗ್ ಏನಾಯ್ತಣ್ಣ? ಗುಂಡ್ಕಲ್ ಇದ್ದಂಗೆ ಇತ್ತಲ್ಲ? ಅಯ್ಯೋ ನಮಸ್ಕಾರ. ಅಯ್ಯೋ ನಾನೇ ಕಣ್ಣಿ ಯಪ್ಪ ಎದೇನೈತಲ್ಲ ನನಗೆ. ಅಯ್ಯೋ ರಮ್ಮನ್ನ ಅಯ್ಯೋ ಯಾರಪ್ಪ ನನ್ ಹಿಂಗೆ ಬದುಕಿದಂಗೆ ಸಾಯಾಗ್ತಾವ್ರಲ್ಲ. ಅಣ್ಣ ಅಣ್ಣಂಗೆ ಅಣ್ಣ ಹಾರ ಎಲ್ಲ ಹಾಕಿದ್ರ ಅಣ್ಣ? ಹಾಲು ತುಪ್ಪ ಬಿಟ್ರ ಅಣ್ಣ? ಅಯ್ಯೋ ಅಯ್ಯೋ ಶಿವನ ಪರ ನಾನೇ ಯಪ್ಪ ಎದೆ ನೋವು ಬೇರೆ ಶುರುವಾತು. ಯಾಕಣ್ಣ ಏನಾಯ್ತಣ್ಣ ನಿಂಗೆ? ಬಿಡಣ ಪಾಪ, ನೀನು ಪಾಪ ಆ ಅಣ್ಣನ್ ದುಃಖ ತಡೀದಾರ್ದು ನೋಡಿ ಅಣ್ಣನು ಯಾರ ಪಾಪ ಅಳ್ತಾ ಐತೆ. ಅಣ್ಣ ನಿಮ್ಮ ಹೆಸರು ಏನಣ್ಣ? ನೀವ್ ಎಲ್ಲಿರೋದಣ್ಣ? ಅಯ್ಯೋ ಅಯ್ಯೋ ಪರಮಾತ್ಮ ಧರ್ಮಸ್ಥಳದ ಮಂಜುನಾಥ ಸ್ವಾಮಿ, ನಾನೇನ್ ಮಾಡಿದ್ದೆ ಹಿಂಗೆ? ನನ್ನ ಬದುಕಿದಂಗೆ ಬೆಂಕಿ ಸಾಯಾಗ್ತಾವ್ರಲ್ಲ, ಚಿನ್ನ ಕೂಳಿಗೂ ನಿಮ್ದಿ ಕೊಡಲ್ವಲ್ಲ ಅವ್ನ್ ತಾಯಿನ. ಅಯ್ಯೋ ಪರಮಾತ್ಮ, ಸಿಕಂದೂರ್ ಚೌಡೇಶ್ವರಿ ಕಾಪಾಡು ಪರಮೇಶ್ವರಿ. ಅದಕ್ಕೆ ನಂದೇ ಸ್ಥಿತಿಯನ್ನ ಕಾಣ್ತಿದಪ್ಪ. ಬೀಗ ಊಟ ಮಾಡಂಗ್ ಕಾಣಲ್ಲ ಇನ್ನ ಮಕ್ಳು ಇವ್ರು. ನಾನೇ ನರಸಿಂಹರಾಜು ಬಳ್ಳಾಪುರದ ನರಸಿಂಹರಾಜು ನಾನೇ ನಿಮ್ಮ ಯಾಕೆ ಸಾಯಾಗ್ತಾರೋ. ಇನ್ನು ನಾಳೆಕಿನ್ನ ಎಂಗೇಜ್ಮೆಂಟ್ ಇಟ್ಕೊಂಡಿದೀವಲ್ಲ ಅದಂತದು ಬೀಗ ಊಟ ಇಟ್ಕೊಂಡಿದೀವಿ. ಅಯ್ಯೋ ಪರಮಾತ್ಮ ಎಲ್ಲಿದ್ಯೋ ಪರಮಾತ್ಮ, ಈ ನನ್ ಮಕ್ಳು ನನ್ ಬದುಕಿದ್ದಂಗೆ ಬೆಂಕಿ ಇಕ್ತಾವ್ರಲ್ಲ. ಅಲ್ಲಣ್ಣ ಈ ಅಣ್ಣ ಇವ್ರು ನರಸಿಂಹರಾಜು ಬಳ್ಳಾಪುರ, ಇವ್ರು ನರಸಿಂಹರಾಜು ಬಳ್ಳಾಪುರನೇ. ಆದ್ರೆ ಅವ್ರಲ್ಲ, ದಪ್ಪಗೆ ಕಿವಿ ವಾಲೆ ಇಕ್ಕೊಂಡು ಅವ್ರಲ್ಲ ಇವ್ರು ಬೇರೆಯವರು. ಅವಣ್ಣ ಕಿವಿಗ್ ವಾಲೆ ಇಕ್ಕೊಂಡು ದಪ್ಪಗ್ ಒಡವೆಲ್ಲ ಹಾಕೊಂಡು ನೋಡ್ತಿದ ಸತ್ತೋಯ್ತಂತ. ಏನೋ ಸತ್ತೋಯ್ತಂತ ಅಣ್ಣ ಹೇಳ್ತಿಲ್ಲ. ಅಯ್ಯೋ ಅಯ್ಯೋ ಶಿವನೇ ಶನಿದೇವ ಎಲ್ಲಿದ್ಯಪ್ಪ? ನಾನೇನಾಗಣೋ ನರಸಿಂಹರಾಜು, ನಾನೇ ಕಣೋ ಸ್ವಾಮಿ. ತಪ್ಪಾಯ್ತು ಶನಿದೇವ್ರಿ, ನಾನೇ ಯಾರು ಇಲ್ಲ. ನರಸಿಂಹರಾಜು ಬಳ್ಳಾಪುರದಾಗೆ ವಾಲೆ ಇಕ್ಕೊಂಡ್ ನಾನೇ. ಯಾಕೆ ಬೆಂಕಿ ಸಾಯಾಗ್ತೀರ? ಬದುಕಿದೀನಿ ಪರಮಾತ್ಮ ಎಲ್ಲಿದ್ಯೋ? ಪರಮಾತ್ಮ ಮಂಜುನಾಥೇಶ್ವರ ಕಾಪಾಡು. ಕಿವಿಗ್ ವಾಲೆ ಇಕ್ಕೊಂಡು ನೀರ್ ಕೊಡೋದಿಲ್ವಲ್ಲ, ಕೂಗಿರು ನೀರ್ ಕೊಡಲ್ವಲ್ಲ ನಮ್ಮನ್ನ ಮನೆಗೆ. ಅಣ್ಣ ಈ ಕಿವಿಗ್ ವಾಲೆ ಇಕ್ಕೊಂಡು ದಪ್ಪು ಈ ಗಣೇಶ ಓಡಾಡ್ದಂಗ್ ಓಡಾಡ್ತದಲ್ಲ ಗಾಡಿ ಮೇಲೆ. ಅಯ್ಯೋ ಎಲ್ಲ ನಾನೇ ಕಣೋ ಸ್ವಾಮಿ ಮಂಜುನಾಥೇಶ್ವರ. ನಿನ್ ತಾಯಿನ ಸಿಟ್ಟಾಗಿ ಕೊಲೆ ಮಾಡೋಣ ಅಂತ ಮನಸ್ಸೋತೈತೆ. ಅಣ್ಣ ನರಸಿಂಹರಾಜ ನೀನೇನ? ಅದೇ ವಾಲೆ. ಅಯ್ಯೋ ಯಾಕೆ ಬದುಕಿದ್ದಂಗೆ ಬೆಂಕಿ ಇಕ್ತಿರೇ ಮುಂಡ್ಯಾರೋ, ಕಿತ್ತೋದ್ ಮುಂಡ್ಯಾರೋ. ನಿಮ್ ತಾಯಿ ನಿಮ್ಮನ್ನ ನೋಡಿಲ್ಲ ಮಟ್ಟಿಲ್ಲ. ಪರಮಾತ್ಮ ಸಿಕಂದೂರ್ ಚೌಡೇಶ್ವರಿ ನೀನೇ ಕಾಪಾಡು. ಇಲ್ಲಿ ಕೇಳಿಲ್ಲಿ, ನೆನ್ನೆ ನಿನ್ ಮಾತಿಗೆ ಬೆಲೆ ಕೊಟ್ಟು ಅವ್ರ ಯಾರ ಪಾಪ ದೊಡ್ಡವ್ರು ಹೇಳಿದ್ರು ಬೇಡ ಮದುವೆ ಮುಗಿಸ್ಕೊಂಡು ಹೋಗ್ಬಿಡು ಅಂತ. ನಿಮ್ ಬಸ್ ಹತ್ರ ಬಂದಿದ್ರೆ ಗೊತ್ತಾಯ್ತಾ? ನೀನ್ ಯಾಕೆ ಅಯ್ಯೋ ಇಲ್ಲಿ ನಾಳಿಂದ ನಂದೆಲ್ಲಾ ಮರ್ಯಾದೆ ಹೊರಟೋತಲ್ಲೋ. ಒಂದು ಹೆಣ್ಣು ಕಣ್ಣೈತ್ ನೋಡ್ದಾನಲ್ಲ, ಒಂದ್ ಹೆಣ್ಮಕ್ಳು ಮುಟ್ಟಿದಾನಲ್ಲ ನಮ್ಮ ಹೆಂಗಸರು ಬಿಟ್ರೆ ಇವ್ರು ಯಾವ ಮುಂಡೆನೆ ನೀನು ನಿನ್ ತಾಯಿನ ಆಕ್ಸಿಡೆಂಟ್ ಆಗಿ ಸುಟ್ಟಾಕ್ಬಿಡ್ತೀನಿ, ಬೆಂಕಿ ಹಾಕ್ಬಿಡ್ತೀನಿ, ಮಾಡ್ಬಿಡ್ತೀನಿ. ಸಿಕ್ಕಿರ್ ನನ್ನ ನ್ಯಾಯಕ್ಕೆ ಅಯ್ಯೋ ಅನ್ನಿಸ್ತೀಯೋ? ನೋಡು ಅರ್ಧ ಜೀವ ಮಾಡ್ದಲ್ಲ, ದಿನ ಮಾತ್ರ ನುಂಗಂಗ್ ಮಾಡ್ದಲ್ಲ, BP ಮಾತ್ರ ನನ್ ತಾಯಿನ ಮುಂಡೆ. ಯಪ್ಪ ನೀರ್ ಕೊಡ್ರು ಒಂದ್ ದಿವ್ಸ. ನಾನ್ ನಿನ್ನೆ ಚೌಟ್ರಿ ಹತ್ರ ಬಂದಿದ್ನಲ್ಲ ಅಂದ್ರೆ ನೀನ್ ಅದು ನೀಲಿ ಶರ್ಟು ಜುಬ್ಬಾ ಪೈಜಾಮ ಹಾಕೊಂಡ್ ಕಚ್ಚೆ ಪಂಚ ಹಾಕೊಂಡ್ ಓಡಾಡ್ತಿದ್ದಲ್ಲ. ಈ ಫೋನ್ ಇದು ಹಿಡ್ಕೊಬರ್ರಿ, ಯಾರನ್ನ ಹಿಡ್ಕೊಳ್ರಿ. ಇವರಿಂದ ನಂದು ಹೋಯ್ತು ಅರ್ಧ ಜೀವನನೇ ಕಣಪ್ಪ. ನಂದು ಅರ್ಧ ಜೀವನನೇ ಒತ್ತರಿಕೆ. ಎಂಗೇಜ್ಮೆಂಟ್ ಮಾಡಿ ಮದುವೆ ಮಾಡ್ಕೊಂಡ್ರೆ ನಾನು ಅಲ್ಲ ಇದು ಎಂಗೇಜ್ಮೆಂಟ್ ಎಂತದೇ ಇದು ಬೇಗ ಊಟ ಮಾಡ್ಕೊಂಡ್ಬಿಟ್ರೆ ಸಾಕಪ್ಪ. ನಾನು ಅಂತ ತಕ್ಕ ಬದುಕಿದ್ರು ಸಾಕು. ಪರಮಾತ್ಮ ಮಂಜುನಾಥ ಎಲ್ಲಿದ್ಯೋ ಸ್ವಾಮಿ. ನೀನು ನಾನು ಎಂಗೇಜ್ಮೆಂಟ್ ಮಾಡ್ಕೊಳ. ಹಲೋ, ಯಾವ್ದೇ ಒಂದ್ ಹೆಣ್ಣಿನ ಬಾಳಲ್ಲೂ ಈ ತರ ಆಟ ಆಡಕ್ ಹೋಗ್ಬೇಡ ಕಣಪ್ಪ ಮರಿ. ನಾನು
ನಾನು ಲಲಿತಾರ ಅವ್ವ ಮಾತಾಡ್ತಾ ಇರೋದು. ಅವಳನ್ನ ಇವತ್ತು ಕೂಳು ನೀರಿಲ್ದಿದಂಗೆ ನಾವು ಆಸ್ಪತ್ರೆಗೆ ಅಡ್ಮಿಟ್ ಮಾಡಿದೀವಲ್ಲ, ಇವತ್ತು ಸಾವು ಬದುಕಿನ ಮಧ್ಯೆ ಓಡಾಡ್ತಾಳಲ್ಲ, ಈ ತರ ಕೆಲಸ ಮಾಡ್ಬೋದ ನೀನ್ ನಂಬಿಸಿ ಅವಳಿಗೆ? ಹಲೋ, ಮಾತಾಡಪ್ಪ ಮರಿ, ಯಾಕೆ ಮರಿ? ನೀನ್ ಅವ್ರ ತಾಯಾರ? ಹ್ಞೂ ಕಣಪ್ಪ. ನಮ್ಗೂ ವಯಸ್ಸಾಗಿರೋರ್ಗೆ ಯಾಕೆ ಇಷ್ಟೊಂದು ನೋವು ಕೊಡ್ತೀಯ ಹೇಳು ನೀನು? ಅಯ್ಯೋ ಅವ್ವ, ಅವ್ರ ಕೈ ಕೊಡಿ, ಅವ್ರ ಕೈಗೆ. ರಾತ್ರಿ ಎಲ್ಲ ಸೊಳ್ಳೆ ಕಡಿಸ್ಕೊಂಡು ಹೋಗಿ ಇದು ಇಂಥದ್ದು ಚಿಕನ್ ಗುಲ್ಲೆ ಆದಂಗ ಸೊಂಟ ಬೆನ್ನು ಹಿಡ್ಕೊಂಡ್ ಕುಂತಿದ್ವಿ. ಹೋಗಿ ಆಸ್ಪತ್ರೆಗೆ ಹೋಗಿ ಈಗ ಬಂದು ಕುಂತಿದ್ದೀನಿ ಪ್ಲಾಸ್ಟರ್ ಹಾಕೊಂಡು. ಅಲ್ಲ ಕಣಪ್ಪ, ನೀನು ಇಷ್ಟೆಲ್ಲ ಗೊತ್ತಿದ್ದು ಪ್ಲಾಸ್ಟರ್ ಹಾಕೊಂಡು ಏನೋ ಚಿಕನ್ ಗುನ್ನಿ ಅಂತ ಹೇಳ್ತೀಯಲ್ಲ, ನೀನು ಅವಳಿಗೆ ಏನ್ ನಂಬಿಸಿ ಅವಳಿಗೆ ಮೋಸ ಮಾಡ್ಬೇಕಾಯ್ತಪ್ಪ ನೀನು? ಓಯ್ ಅಜ್ಜಿ, ಅವ್ನ ಕೇಳು. ನಾನ್ಯಾಕೆ ಅವ್ರನ್ನ ಇದು ಮಾಡೋಣ? ಕೇಳು ಅವ್ರನ್ನ, ಎಮ್ಮನ್ನ. ಇವ ಆಸ್ಪತ್ರೆಗೆ ನಾವು ಗ್ಲೂಕೋಸ್ ಹಾಕ್ಸ್ತಾ ಇದ್ರು, ರಾತ್ರಿಯಿಂದ ಊಟ ಮಾಡಿಲ್ಲ ಗೊತ್ತಾ ಅವಳು ನಿಂಗೆ? ಯಾವ್ಯಾವ ಹೋಗಿ ಬಂದು ನಮ್ಗೆಲ್ಲ ಬಂದ್ರೆ ಕೇಳೋದ್ ನಿಮ್ ತಾಯಿನ, ನಿಮ್ ಅಮ್ಮನ್ನ, ನಿಮ್ ಮಗಳನ್ನ. ಹೌದಾ? ನೀನ್ ಹಂಗಾರ ಅವಳು ಸವಾಸ ಮಾಡಿಲ್ಲ ನೀನು? ಅವಳು ಯಾರು ರಾತ್ರಿಯಿಂದ ಹೋಗಿ ರಾತ್ರಿಯಿಂದ ನಾಯಿ ಮಗಳ ಮನೆ ಕಂಡಿದ್ದೀನಿ. ನಮ್ ಕೇಳೋ ಏನ್ ಮಾಡಿವ್ರೆ ರಾತ್ರಿ ಫೋನ್ ಮಾಡಿ? ಅವಳು ಹೇಳಿದ್ಕಿ ಕಣಪ್ಪ, ನಂಗೇನ್ ಇಷ್ಟ ದಿವಸದಿಂದ ಗೊತ್ತಿತ್ತಾ? ನಾನ್ ತುಂಬಾ ಇಷ್ಟಪಟ್ಟಿದ್ದೀನಿ ನರಸಿಂಹರಾಜನ್ನ, ಈ ತರ ನನ್ಗೆ ಬರ್ತಾ ಇಲ್ಲ, ತುಂಬಾ ನೋವು ಮಾತಾಡ್ಬಾರ್ದು. ಒಂದ್ ನಿಮಿಷ ದೇವ್ರ ನಾಲ್ಗೆ ಕೊಟ್ಟಿದ್ದಾರೆ ಅಂತ ತಡಿಯಪ್ಪ. ತಡಿ ಒಂದ್ ನಿಮಿಷ. ನೋಡು, ಅಲ್ಲಿ ಜನ ಅನ್ಬಿಟ್ಟು ನಮಗ್ ಮೋಸ ಮಾಡಕ್ ಬರ್ಬೇಡ. ನಿನ್ ದೇವ್ರ ಒಳ್ಳೇದ್ ಮಾಡಲ್ಲ ನಿಂಗೆ, ಗೊತ್ತಾ? ಒಂದ್ ನಿಮಿಷ, ಅವಳಿಗೆ ಫೋನ್ ಕೊಡ್ತೀನಿ, ಮಾತಾಡು. ಹಲೋ ಹಲೋ, ಹೇಳು ಅಂದ್ರೆ. ನಿಮ್ ಸಹಾಯ ಜೀವ ಅಜ್ಜಿ ಯಾಕೆ ಹೇಳಿಸ್ತೇಮ್ಮ ನೀವು? ನಿಮ್ ಮನೆಗಳು ಹಾಳು ಮಾಡ್ಕೊಂಡು ಸಂತಾನದ ಯಾಕೆ ಹೊಟ್ಟೆ ಬಿಡ್ತೀರಾ? ಈ ಮನೆ ನಿಮ್ಮ ಮಗನ್ ಅದೇನಿಲ್ಲ. ನಾವೇ ರಾತ್ರಿಯಿಂದ ಕೂಡು ನೀರು ಹೋಗಿ ಆಚೆ ಮನೆ ಕಂಡಿದ್ದೀನಿ, ಸೊಂಟ ಮೈಯೆಲ್ಲ ಇಟ್ಕೊಂಡು ಕೂಡ್ದಾಗಿ. ನೋಡು, ನಾನು ನಿನ್ನ ಹತ್ರ ದುಡ್ಡು ಕೇಳಲಿಲ್ಲ, ಆಸ್ತಿ ಕೇಳಲಿಲ್ಲ, ಮನೆ ಕೇಳಲಿಲ್ಲ. ನಿನ್ ಪ್ರೀತಿ ಮಾತ್ರ ನಾನು ಕೇಳಿದ್ದು. ಏನು ಕೊಡಲ್ಲ ಅಂದೆ ನೀನ್ ನನ್ಗೆ? ನಾನು ನಿಮ್ಮವರೇ ಅಲ್ಲ, ನಾನು ಬಳ್ಳಾಪುರ ನಮ್ದು. ನಾನ್ ಬಳ್ಳಾಪುರ ನರಸಿಂಹರಾಜುಗೆ ಫೋನ್ ಮಾಡಿರೋದು. ನನ್ ಜೀವಕ್ಕೆ ಜೀವ ಕೊಡೋ ನನ್ ಪ್ರಾಣ ನೀನು. ಈಗ ಲಾಸ್ಟ್ ಸರಿ ನಿಮ್ಮಿಂದ ನಾವ್ ಇರೋನು ಸತ್ತೋಗೋಣ. ನಿನ್ಗೆ ಲಾಸ್ಟ್ ಸರಿ ಕೇಳ್ತಿದೀನಿ, ನನ್ನ ಲವ್ ಮಾಡ್ತೀಯ ಇಲ್ವೋ ನೀನು? ನಿಮ್ ತಾಯರ್ ಕೈ ಕೊಡಿ. ನೋಡಿ, ಮಾತುಗಳೆಲ್ಲ ಆಡ್ತಾರ. ನಮ್ಗೆ ಸಂಸಾರ ಮನೆಗೆ ಯಾರನ್ನ ಅಕ್ಕಪಕ್ಕದ ಕೇಳಿಸ್ಕೊಂಡು ನಮ್ಮ ಮನೆಗೆ ಬಿಡ್ಕೊಂತಾರೆ ಯಾರನ್ನ. ಹೇಳಪ್ಪ ಮರಿ. ಹಲೋ, ಹೇಳಪ್ಪ. ಏನಪ್ಪ ಇವೆಲ್ಲ ನಿಮ್ದು? ನಮ್ದೇನು ಇಲ್ಲವ, ಖಂಡಿತ ಏನು ಇಲ್ಲ. ನಮ್ ಊರಿಗೆ ಬನ್ನಿ ಬೇಕಾರೆ ಕೇಳಿ. ನಾವ್ ಯಾರು ಅವ್ರು ನೋಡಿಲ್ಲ ಪಾಡು ಇಲ್ಲ. ಅವರಿಂದ ನಾವು ಕಷ್ಟ ಸುಖ ಅನ್ನೋದೇ ಬರೇ ಕಷ್ಟನೇ ಅನುಭವಿಸ್ಕೊಂಡ್ ಬಂದಿದೀವಿ. ಏನ್ ಕಷ್ಟ ಅನುಭವಿಸಿದ್ಯಪ್ಪ? ಅಯ್ಯೋ, ಈಗ ನಾವು ಡ್ರೈವರ್ಗೆ ಅಂತ ಇರೋದು ಅದೇ ಸುಮಾರು ದಿನದಿಂದ ಇಲ್ಲ. ಯಾಕಪ್ಪ? ತಿರ್ಗ ಹಂಗೆ ಆಗಿದೆ. ನಾವು ಏನ್ ಮಾಡೋಣ? ಅಲ್ಲೇ ನಮ್ ಅಲ್ಲೇ ಅರ್ಧ ವಯಸ್ಸಾಯ್ತು, ಜೀವನನೇ ಸಾಕು ಅಂದಂಗ ಆಯ್ತು ಕುಂತೈತಿ. ಅಲ್ಲ, ಅವಳೇನಿನ ದುಡ್ಡು ಇಸ್ಕೊಂಡೋಳ, ಕಾಸು ಇಸ್ಕೊಂಡೋಳ? ಏನು ಇಲ್ವಲ್ಲಪ್ಪ. ಅವ್ರು ನಾವ್ ನೋಡೇ ಇಲ್ಲ, ಅವ್ರನ್ನ ನೋಡೇ ಇಲ್ಲ. ಇಲ್ಲವ, ಖಂಡಿತ ನೋಡಿಲ್ಲ. ಮಂಜುನಾಥನೇ ನೋಡಿಲ್ಲ. ಇದೇನೇ ಇದು? ಅವ್ರು ನೋಡೇ ಇಲ್ಲ ಮರಿ ಅಂತ ಇದ್ ನರಸಿಂಹಪ್ಪ. ನೀನ್ ನೋಡಿದ್ರೆ ಲವ್ ಮಾಡ್ತಿದೀನಿ ಅಂತೀಯ? ಏನು ಅಂದ್ರೆ ನಾನು ಲವ್ ಮಾಡ್ತಿರೋ ವಿಷಯ ಅಮ್ಮಂಗೆ ಹೇಳಿದೀನಿ. ಅನ್ನ ತಿನ್ನ ಬಾಯಿಗೆ ಹೇಳ್ತಿನ್ನ ಮಾತಾಡ್ಬೇಡ ನಿಮ್ಮ ಏನ್ ಮರಿ ಇದಕ್ಕೆಲ್ಲ ಏನ್ ಮಾಡದಪ್ಪಿ? ಹೇಳಪ್ಪ ಮರಿ, ಏನ್ ಮಾಡ್ಬೇಕು ನಾನು? ಹೇಳು. ಸಾಯ ಜೀವನ ನನ್ಗೆ ಯಾಕೆ ಅನಿಸ್ತೀರ? ಅಲ್ಲ, ಅವ್ರ ಮಕ್ಳಿಗೂ ಅದೇ, ನಿಮ್ಮ ಮೊಮ್ಮಕ್ಳಿಗೂ ಅದೇ ಬುದ್ಧಿ ಕಲಿಸ್ತಾರಮ್ಮ. ಆ ಮಗಿನ ಕೈಗೆ ನಿಮ್ಮ ಅಪ್ಪಾಜಿಗೆ ಅದೆಂತದು ನಿಮ್ಮ ಅಂಕ ಇದಕ್ಕೂ ಫೋನ್ ಮಾಡು, ಬರ್ರಿ ಊಟ ಬಿಟ್ಟಿದೀನಿ ಹಂಗೆ ಹಿಂಗೆ ಅಂತ ಮಕ್ಳ ಮರಿಗೆಲ್ಲ ಕಲಿಸ್ತಾರೆ. ಏನ್ ಬುದ್ಧಿ ಹೇಳೋಗಿ? ನಮ್ದು ಬಳ್ಳಾಪುರ ಬೇಕಾರೆ ಬನ್ನಿ, ನಮ್ಮೂರಿಗೆ ಬಳ್ಳಾಪುರ ರೋಡ್ ಪಕ್ಕನೆ ಮನೆ. ನೀವ್ ಯಾವತ್ತು ನೀವು ಹಂಗಾರ ನೀವ್ ಅವ್ರು ನೋಡೇ ಇಲ್ಲ? ನೀವಿಬ್ರು ನಿಮ್ಗೂ ಅವ್ರಿಗೂ ಪರಿಚಯ ಇಲ್ವನಪ್ಪ ಮರಿ? ಇಲ್ಲವ, ಖಂಡಿತ ಪರಿಚಯ ಇಲ್ಲ. ನಾವು ಮಕಾನೇ ನೋಡಿಲ್ಲವ ನಾವು. ಅಲ್ಲ, ಅವಳು ನಿನ್ನ ಹತ್ರ ದುಡ್ಡು ಕೇಳೋದಿಲ್ಲ, ಕಾಸು ಕೇಳೋದಿಲ್ಲ. ಏನು ಅಪ್ಪ ಕೊಡ್ತಾರೆ ಅಜ್ಜಿ? ಯಾಕಪ್ಪ ಮರಿ? ಏನ್ಕಪ್ಪ? ಅವಳು ಅಲ್ಲ, ನಾನು ಕೇಳ್ದೆ,
ಅವ್ರೇನು ದುಡ್ಡು ಆಸ್ತಿ ಪಾಸ್ತಿಗೆಲ್ಲ ಆಸೆ ಬಿದ್ದಿದ್ಯಾ ಅಂದ್ರೆ ಇಲ್ಲ ಕಣಮ್ಮ. ಅವ್ರು ನೋಡಕ್ಕೆ ಎಷ್ಟು ದಪ್ಪ ಎಷ್ಟು ಗುಂಡುಗವ್ರ ಎಷ್ಟು ದಪ್ಪ ಇರ್ಬೇಕು, ಅದಕ್ಕೆ ಆಸೆ ಬದ್ದೆ ಬಿಟ್ಟೆ ನಾನು ಅಂತ ಅಂದ್ಲು. ಆಗ ಅದಕ್ಕೆ ಅದೇನೇನ್ ಕೇಳ್ತಲ್ ಕೊಟ್ಬಿಡಪ್ಪ, ಅದನ್ನ ಮಡಿಕೊಂಡು ಏನ್ ಮಾಡ್ತೀಯ? ಅಲ್ಲಜ್ಜಿ ನೀನು ಅಲ್ಲ ನಿಮ್ ಮಕ್ಳು ಮರಿ ಮುಂದೆ ಮಾತಾಡೋ ನೀನು ಅಲ್ಲ ನೀನು ಎಷ್ಟು ಯಾಕೆ ಮರಿ